ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ದಳ್ಳುರಿ ಎಬ್ಬಿಸಲು ಪ್ಲಾನ್. ಚಿಕ್ಕಮಗಳೂರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ. ದೇಶದಲ್ಲಿ ಕೋಮು ದಳ್ಳುರಿ ಎಬ್ಬಿಸಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ. ಅದರ ಭಾಗವಾಗಿಯೇ ಹರಿಪ್ರಸಾದ್ ಈ ಒಂದು ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಭಯೋತ್ಪಾದಕ ದಾಳಿಯಾಗಿದೆ. ಮೋದಿ ಆಡಳಿತಕ್ಕೆ ಬಂದ ಮೇಲೆ ಭಯೋತ್ಪಾದಕರಿಗೆಲ್ಲ ಭಯ ಹುಟ್ಟಿದೆ. ಆದರೆ ದೇಶದ ಜನ ಹಿಂಸೆಯನ್ನ ಬಯಸುತ್ತಿಲ್ಲ, ಶಾಂತಿ ಬಯಸುತ್ತಿದ್ದಾರೆ. ರಾಮ ಮಂದಿರ ನಿರ್ಮಾಣದ ನಂತರ ರಾಮನಿಗೆ ಅಸ್ಮಿತೆ ಬಂದಿದೆ. ಯಾವುದೇ ಕಾರಣಕ್ಕೆ ಕಿವಿಗೊಡದೆ ರಾಮನ ಭಜನೆಯನ್ನ ಮಾಡೋಣ. ಲಕ್ಷಾಂತರ ಜನ ರಾಮ ಮಂದಿರದ ಹೋರಾಟಕ್ಕಾಗಿ, ರಾಮ ಮಂದಿರ ಭವ್ಯ ಮಂದಿರ ನಿರ್ಮಾಣಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಕಳೆದ 500 ವರ್ಷಗಳಿಂದ ರಾಮ ಮಂದಿರಕ್ಕಾಗಿ ಹೋರಾಟ ನಡೀತಾ ಇದೆ. ಆ ಹೋರಾಟ ಎಲ್ಲ ಮುಗಿದು ಚಿಕ್ಕ ರಾಮ ಮಂದಿರ, ಪುಟ್ಟ ರಾಮ ಮಂದಿರ, ಗುಡಿಸಲಲ್ಲಿರುವಂಥ ರಾಮ ಮಂದಿರ ನಿರ್ಮಾಣ ಆಗಿತ್ತು ಅಯೋಧ್ಯೆಯಲ್ಲಿ. ಕಳಂಕಿತ ಸಂಕೇತವಾದ, ಅಪಮಾನದ ಸಂಕೇತವಾದ ಬಾಬ್ರಿ ಮಸೀದಿಯನ್ನು ಜನನೇ ಹೋಗಿ ಉರುಳಿಸಿದ್ರು. ಇವತ್ತು ನಮ್ಮೆಲ್ಲರ ದೇಶದ ಅಪೇಕ್ಷೆ ಇತ್ತು, ರಾಮ ಭಕ್ತರ ಅಪೇಕ್ಷೆ ಇತ್ತು, ಪ್ರಜೆಗಳ ಅಪೇಕ್ಷೆ ಇತ್ತು. ಅಯೋಧ್ಯೆಯಲ್ಲಿ ರಾಮನಿಗಾಗಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು. ಎಲ್ಲ ವಿರೋಧ ಪಕ್ಷಗಳು ಕೂಡ ರಾಮನ ವಿರುದ್ಧವಾಗಿ ವಾದವನ್ನು ಮನ್ನಣೆ ಮಾಡಿದರು. ದೊಡ್ಡ ದೊಡ್ಡ ವಕೀಲರನ್ನು ಹಾಕಿದರು. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ರಾಮ ಮಂದಿರದ ಪರವಾಗಿ ಆ ಕೇಸ್ ಆಗುವಂತೆ ಆಯಿತು. ಇದರ ಪರಿಣಾಮವಾಗಿ ಇವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಪಿಎಫ್ಐ ಕೇಸ್ಗಳನ್ನ ಕ್ಯಾಬಿನೆಟ್ಗೆ ತಂದು ವಾಪಸ್ ಪಡೆಯುತ್ತಾರೆ. ಯಾರು ದೇಶಭಕ್ತರಿದ್ದಾರೆ ಅವರ ಕೇಸನ್ನ ರೀಓಪನ್ ಮಾಡ್ತಾರೆ. ವಿಧ್ವಂಸಕ ಕೃತ್ಯ ಮಾಡೋರಿಗೆ ಸರ್ಕಾರ ರಕ್ಷಣೆ ಕೊಡ್ತಿದೆ. ಭಯೋತ್ಪಾದಕರನ್ನ, ದೇಶದ್ರೋಹಿಗಳನ್ನ ಸಿದ್ದರಾಮಯ್ಯ ರಕ್ಷಣೆ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಪೆಟ್ರೋಲ್ ಬಾಂಬ್ ಕೇಸ್ ಅನ್ನ ಸಿದ್ದು ಸರ್ಕಾರ ಮುಚ್ಚಿ ಹಾಕ್ತು. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ. ರಾಜಕೀಯ ನೀತಿನೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಂಥ ದೇಶದ್ರೋಹಿಗಳ, ಭಯೋತ್ಪಾದಕರ ಕೇಸನ್ನು ಕ್ಯಾಬಿನೆಟ್ಗೆ ತಂದು ವಾಪಸ್ ಪಡೆಯುವಂಥದ್ದು. ಯಾರು ದೇಶಭಕ್ತರಿದ್ದಾರೆ, ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅವರ ಕೇಸನ್ನು ರೀಓಪನ್ ಮಾಡುವಂಥದ್ದು. ಯಾರೋ ಈ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೊನ್ನೆ ಬಳ್ಳಾರಿಯಲ್ಲಿ ಸಿಕ್ಕಾಕೊಂತು, RDS ಸಿಕ್ಕಾಕೊಂತು, ಬಾಂಬ್ಗಳು ಸಿಕ್ಕಾಕೊಂಡ್ವು. ಬೆಂಗಳೂರಲ್ಲಿ ಆಯಿತು, ಮಂಗಳೂರಲ್ಲಿ ಆಯಿತು, ಪುತ್ತೂರಲ್ಲಿ ಆಯಿತು, ಬೆಳ್ಳಾರಲ್ಲಿ ಆಯಿತು, ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಇದು ಯಾವುದೇ ಕೇಸನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳ್ತಾ ಇಲ್ಲ. ಭಯೋತ್ಪಾದಕರನ್ನು, ದೇಶದ್ರೋಹಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಅವತ್ತು ಅದನ್ನೇ ಮಾಡಿದರು. 2013 ಮತ್ತು 2017 ಮಧ್ಯೆ ಇದ್ದಂಥ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೆಟ್ರೋಲ್ ಬಾಂಬ್ ಕೇಸನ್ನು ಮುಚ್ಚಿ ಹಾಕಿದರೆ ಆಶ್ಚರ್ಯ ಪಡಬೇಕಾದಿಲ್ಲ. ಅದು ಕಾಂಗ್ರೆಸ್ಸಿನ ಸ್ವಭಾವ, ಅದು ಸಿದ್ದರಾಮಯ್ಯನವರ ಸ್ವಭಾವ. ಸ್ವಭಾವವನ್ನು ಅವರು ತೋರಿಸಿದ್ದಾರೆ. ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಈ ದೇಶದಲ್ಲಿ ಭಯೋತ್ಪಾದಕರನ್ನು ಮಟ್ಟ ಹಾಕೋದಕ್ಕೆ, ದೇಶದ್ರೋಹಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ರಸ್ತೆಯಲ್ಲಿ ನಿಂತು ಹೋರಾಟ ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.